ಉಡುಪಿ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಕೃಷ್ಣನಗರಿ ಉಡುಪಿ ತಂಡಗಳ ಮಧ್ಯೆ ಉಪಾಂತ್ಯ ಸುತ್ತಿನ ಕದನ. ನಿನ್ನೆಯ ಬೆಳಗಿನ ಸ್ಪರ್ಧೆಯಲ್ಲಿ ಬಿರುಗಾಳಿ ಆಟವನ್ನು ತೋರ್ಪಡಿಸಿದಂತಹ ಉಡುಪಿಯ ಅಗ್ರ ಗಣ್ಯ ಆಟಗಾರ ಜಿಯಾದ್ ಮೂಲಕ ದಾಳಿ ಆರಂಭಗೊಂಡಿದೆ. ಕೆಲವೊಂದು ಆಟಗಾರರು ಈ ಸ್ಕೂಟದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಅಂತ ಅದರಲ್ಲಿ ಓರ್ವ ಆಟಗಾರ ಜಿಯಾದ್ ಉಡುಪಿ. ಎಂತಹ ಪ್ರತಿಭಾನ್ವಿತ ಆಟ ನೋಡಿ ಜಿಯಾದ್. ಐಶ್ವರ್ಯ HD ಕೋಟೆಯ ವನಸಿರಿಯ ನಾಡು HD ಕೋಟೆಯ ಬಾಲಕಿಯರು ಇವತ್ತು ಮೈಸೂರನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಪಂದ್ಯಾವಳಿಯಲ್ಲಿ ಉಡುಪಿ ಮೈಸೂರು ತಂಡಗಳ ಜಿಲ್ಲಾ ತಂಡಗಳ ಮಧ್ಯೆ ಫೈನಲ್ ಕದನಕ್ಕಾಗಿ ತೇರ್ಗಡೆಗೊಳ್ಳುವಂತಹ ತಂಡ ಯಾವುದು ಅನ್ನುವ ನಿರೀಕ್ಷಿತವಾದಂತಹ ಸ್ಪರ್ಧೆ. ಸವಾಲು ಪ್ರತಿರೋಧಗಳ ಮಧ್ಯೆ ಆತಿಥೇಯ ದಕ್ಷಿಣ ಕನ್ನಡ ಅರ್ಥಾತ್ ಮಂಗಳೂರು ಮತ್ತು ಉಡುಪಿ ಕರಾವಳಿಯ ಅವಳಿ ಜಿಲ್ಲೆಗಳ ನಡುವೆ ಬಾಲಕರ ಉಪಾಂತ್ಯ ಸ್ಪರ್ಧೆ. ಟಾಟ್ ಟಚ್ ವಿತ್ ಬೋನಸ್ ಗಾಟ್ 2 ಪಾಯಿಂಟ್ಸ್. ಮತ್ತೆ ಜಿಯಾದ್ ದಕ್ಷಿಣ ಕನ್ನಡ ಜಿಲ್ಲೆಯ ಖಾತೆಯನ್ನು ಆರಂಭಿಸಿದಂತ ದಾಳಿಗಾರ ಅಭಿಷೇಕ. ರೈಟ್ ಕವರ್ ಇಂದ ನಿತೀಶ್ ರವರ ಭರ್ಜರಿ ಬಲೆ. ನಿತೀಶ ಫಸ್ಟ್ ಏಡ್ ಸಮಯೋಚಿತವಾಗಿರುವಂತಹ ಸ್ಪರ್ಧೆಗಳ ಅವಕಾಶಗಳಲ್ಲಿರುವಂತೆ ಪಂದ್ಯ. ಸಿಂಚನ ಉಡುಪಿಯ ಸಿಂಚನ ದಾಳಿಯಲ್ಲಿ ದಕ್ಷಿಣ ಕನ್ನಡ 3 ಉಡುಪಿ 1. ಡಿಫೆನ್ಸ್ ಮತ್ತು ರೈಡಲ್ಲಿ ಸಾಧನೆಗಳನ್ನು ಗೈಯುವ ಮೂಲಕ ದಕ್ಷಿಣ ಕನ್ನಡ ಆತಿಥೇಯ ತಂಡ ಪ್ರಸ್ತುತ 17ರ ಬಾಲಕರ ವಿಭಾಗದ ಉಪಾಂತ್ಯ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದ ಮೊದಲ ಉಪಾಂತ್ಯ ಸ್ಪರ್ಧೆಯಲ್ಲಿ ಮತ್ತೆ ಅಂಕಗಳು ಬರುತ್ತಾ ಇದೆ. ರೈಡಲ್ಲಿ ಸಾಧನೆಗಳನ್ನು ಗೈಯುವ ಮೂಲಕ ದಕ್ಷಿಣ ಕನ್ನಡ ಆತಿಥೇಯ ತಂಡ ಪ್ರಸ್ತುತ 17ರ ಬಾಲಕರ ವಿಭಾಗದ ಉಪಾಂತ್ಯ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದ ಮೊದಲ ಉಪಾಂತ್ಯ ಸ್ಪರ್ಧೆಯಲ್ಲಿ ಮತ್ತೆ ಅಂಕಗಳು ಬರುತ್ತಾ ಇದೆ. ಋತಿಕ್ ಮೂಲಕ another recognized rider of Udupi, Arshit. ನಿನ್ನೆ ಕಬಡ್ಡಿಯ ಬಳಿಕ ವರ್ಣರಂಜಿತವಾದಂತಹ ಕಾರ್ಯಕ್ರಮ ಪ್ರಧಾನ ವೇದಿಕೆಯಲ್ಲಿ ನಾವು ಕಂಡಿದ್ವಿ. ಅಳ್ವಾಸ್ ಅವರ ಸಾಂಸ್ಕೃತಿಕ ವೈಭವ. ಇವತ್ತು ಮತ್ತೆ ಸರಿಸುಮಾರು 9 ಗಂಟೆಯಿಂದ ಇವತ್ತಿನ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ಲವ್ಲಿ ರೈಟ್ ಕಾರ್ನರ್, ಎಕ್ಸಲೆಂಟ್ ವರ್ಕ್ ಬೈ ದ ಪ್ಲೇಯರ್ ಆಫ್ ಉಡುಪಿ ಸಾಗರ್ನಿಂದ ಬಂಧನ. ಪ್ರಾಪ್ತಿ ಉಡುಪಿಯ ಪ್ರಾಪ್ತಿ. ಎದುರಾಳಿ ಮೈಸೂರಿನ ಭದ್ರಕೋಟೆಯಿಂದ ಅವಳಿ ಅಂಕಗಳನ್ನು ಕಸಿದುಕೊಂಡಂತೆ ಅಂಕಣದಲ್ಲಿ ಅಂತರ ಹೆಚ್ಚಿಸಿಕೊಳ್ಳುವ ಯೋಜಿತ ಆಟ ಉಡುಪಿ. ಇಲ್ಲಿ ಹರ್ಷಿತ್ ಮತ್ತೆ ಮರಳುತ್ತಾ ಇದೆ ಸ್ಪರ್ಧೆಗೆ. 2-4ರಲ್ಲಿ ಹಿನ್ನಡೆಯಲ್ಲಿ ಈಗಲೂ ಉಡುಪಿ. ಋತಿಕ್ ಅವರ ರೈಡ್ ಅನ್ನು ನಾವು ನೋಡ್ತಾ ಇದ್ದೇವೆ. Dear spectators, we are on the very first match in under 17 boys, which is the semi-final, and 1 point for Hrithik and Dakshina Kannada. South Canada got 5th point, 5-2. 6-4ರಲ್ಲಿ ಅಂತರ 2ರಲ್ಲಿ ಮುಂದಡೆ ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿರುವಂತಹ ಉಡುಪಿ 2 ಅಂಕಗಳ ಅಂತರದಲ್ಲಿ ಉಡುಪಿಯ ಆಟಗಾರ್ತಿಯರಿದ್ದಾರೆ. 14ರ ವಯೋಮಾನದ ಬಾಲಕಿಯರ ಸ್ಪರ್ಧೆಯಲ್ಲಿ ಅಭಿಷೇಕ್ ಬಹಳಷ್ಟು ವರ್ಷಗಳ ಕಾಲ ಅನೇಕ ಕ್ರೀಡಾಪಟುಗಳನ್ನು ಈ ಸಮಾಜಕ್ಕೆ ನೀಡಿದ, ಈ ಪ್ರಪಂಚಕ್ಕೆ, ಕ್ರೀಡಾ ಪ್ರಪಂಚಕ್ಕೆ ನೀಡಿದ ಗಣೇಶ್ PT ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ ಸರ್. ಗಣೇಶ್ ಸರ್, ನಿನ್ನೆಯಿಂದ ಗಣ್ಯ ಅತಿಥಿಗಳ 2023ರಲ್ಲಿ ವಿಭಾಗ ಮಟ್ಟದ ಕಬಡ್ಡಿಯನ್ನು ಪಂಜದಲ್ಲೇ ಆಯೋಜಿಸಲಾಗಿತ್ತು. ಅತ್ಯಂತ ಯಶಸ್ವಿಯನ್ನು ಕಂಡಂಥ ಆ ಕಬಡ್ಡಿಯ ರೂವಾರಿ ಯೋಗೇಶ್ ಸರ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರು ಮತ್ತು ಅವರ ಇಡೀ ತಂಡಕ್ಕೆ ಈ ಆಯೋಜನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ವಿ ವೆಲ್ಕಮ್ ಯು ಸರ್.
ಜಿಯಾದೇ ಬೇರೆ, ಅವರ ಆಟದ ಶೈಲಿಯೇ ಬೇರೆ, ಅತ್ಯಂತ ವೇಗದಿಂದ ಆಕ್ರಮಣ ಮಾಡಬಲ್ಲ ಆಟಗಾರ. ಆದರೆ ಈ ಬಾರಿ ಎಂಟಿ ರೈಟ್ ಅಂಕಗಳಲ್ಲಿ ಮತ್ತೆ 5-3ರಲ್ಲಿ ಕೇವಲ 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 5-3. ಸುಂದರತೆಯ ದಾಳಿ. ಅತ್ತಾಜರೆ ಪಲ್ಲೆ ಇನಿಲ ಪ್ರೇಕ್ಷಕರ ಅಂಚನೆ ಉಳ್ಳೇರ್ತುಲೆ ಕರೆಕ್ಟ್. ನಮ್ಮ ಜಿಲ್ಲೆ ಮುಳುಗೊಬ್ಬೊಂದುಳ್ಳೇರು ಹಾ, ಪಾಯಿಂಟ್ ದೆತನ್ ಬತ್ತನಲ್ಲ ಕೋರ್ನಲ್ಲ ದಾಲಜಿ ಬಾರಿ ಸೈಲೆಂಟ್. ನಮ್ಮ ಆತ ಪಕ್ಕ ತೆಲಿಪೂಜೆಗೆ ಈ ಪ್ರಾಣೇಶ್ ಒಂಜಿ ಕಾಮಿಡಿ ಬಂತಿರತ್ತೆ. ದಕ್ಷಿಣ ಕನ್ನಡದಕ್ಕೂ ಆತ ಬೇಗ ತೆಲಿಪೂಜೆರು, ಆತ ಬೇಗ ಬೊಬ್ಬದಿ ಪೂಜೆರು ಅಂತ ಓಕೆ ರೆಡಿಯಾ ಒಂದುಲ್ಲೇರು ಪೂರ ಬಯ್ಯನಗ. ಅವತ್ತಿಗೆ ಹಾ ಕೋಡೆ ಗರ್ಲ್ಸ್ ಅಂಡರ್ 17 ಗೊಬ್ಬನಾಗ ಬಾರಿ ಬೊಬ್ಬೆ ಪೂರ ಇತ್ತು. ಹಾ, ಕಾರಣ ಇತ್ತಿನ ಐತೆ ಪಿರೌಡ್ ಅದೇ ಪೂರ ರಾಮಕುಂಜದಕ್ಕಲು ಅಂಚ. ಸೊ ಏನಿಲ್ಲ ಪುನಲ್ನ ಟೀಮ್ ಬಂದಾಗ ಒಂಚೂರು ಚೇರ್ಸ್ ಮಲ್ಪೇರು. ಓಕೆ, ಎನಿಹೌ ಬ್ಯಾಕ್ ಟು ದಿ ಮ್ಯಾಚ್. ದಕ್ಷಿಣ ಕನ್ನಡ ಮತ್ತೆ ತಮ್ಮ ಮುನ್ನಡೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಬ್ಯಾಕ್ ಟು ದಿ ಮ್ಯಾಚ್. ಓನ್ಲಿ 2 players remains in the squad of in the court of Udupi. ಲವ್ಲಿ ಡಿಫೆನ್ಸ್. ಚಿನ್ಮಯ ಬೆಳೆಯುವಂತಹ ಕಾರ್ನರ್ ಆಟಗಾರ ಚಿನ್ಮಯ್. 14-5ರಲ್ಲಿ ಉಡುಪಿಯ ಬಾಲಯರ ಮುನ್ನಡೆ ಮುಂದುವರಿಯುತ್ತಾ ಇದೆ. ಕದನದಲ್ಲಿ ಸ್ಪರ್ಧೆಯ ಅವಕಾಶಗಳನ್ನು ಉಳಿಸಿಕೊಂಡಿರುವಂತಹ 2 ತಂಡಗಳು. ಮೊದಲ ಬಾರಿಗೆ ಆಲ್ ಔಟ್ ಆಗಿದೆ ಉಡುಪಿ. ಟೈಮ್ ಔಟ್. ಐಶ್ವರ್ಯ ಉಡುಪಿ ಜಿಲ್ಲಾ ತಂಡದ ತರಬೇತುದಾರರಾಗಿ ನಾವು ಬ್ಯಾಕ್ ಟು ದಿ ಮ್ಯಾಚ್. ಲಕ್ಕಿ ವಿಶೇಷ ನಾಮಾಂಕಿತ ಪ್ಲೇಯರ್ ಲಕ್ಕಿ ತಂಡಕ್ಕಾಗಿ ಲಕ್ಕಿ ಆಗ್ತಾರೋ ಎಂಬುದಾಗಿ ನೋಡಬೇಕಾಗಿದೆ. ಉದ್ದನೆಯ ಆಟಗಾರ. Lucky got a point. Lucky player of Udupi, and with the help of that single point, 4-12. ಮಳೆರಾಯ ನೀವು ಹೇಳಿದಂತೆ ಕಣ್ಣಾಮುಚ್ಚಲೆ ಮತ್ತೆ ಮಾಡ್ತಾ ಇದ್ದಾನೆ. ಕ್ಷಣಕಾಲ ಮಳೆ ಮತ್ತೆ ಬಿಸಿಲು. ಅಲ್ಲಿ ಮಕ್ಕಳಿಗೆ ಒಂದು ಶಾರೀರಿಕ ವ್ಯಾಯಾಮ ಕೊಡ್ತಾ ಇದ್ದಾರೆ. ಗ್ಯಾಲರಿಯಿಂದ ಮೇಲಕ್ಕೆ, ಗ್ಯಾಲರಿಗೆ ಮತ್ತೆ ಕೆಳಗೆ. ಸೊ ಈ ನಡುವೆ ಮತ್ತೆ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ದಾಡಿಯಲ್ಲಿ ಅಭಿಷೇಕನಿಗೆ ಬೋನಸ್. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ 17ರ ಬಾಲಕರ ಆಟ ತಂಡಗಳ ಆಟಗಾರರ ಶರೀರ ಶೈಲಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಸರಿಸುಮಾರು ಒಂದೇ ರೀತಿಯ ಶರೀರ ಸೌಂದರ್ಯ ಉಳ್ಳಂತಹ ತಾರೆಗಳು. ಈ ನಡುವೆ ಲೆಫ್ಟ್ ಕಾರ್ನರ್ ನಿಂದ ಹೇಮಂತ, ರೈಟ್ ಕಾರ್ನರ್ ಅಲ್ಲಿ ಚಿನ್ಮಯ್, ಲೆಫ್ಟ್ ಅಲ್ಲಿ ಹೇಮಂತ್. ದಿವಾಕರ್ ಅವರೇ, ಎಸ್, ನಾವಿಲ್ಲಿ ಕೃಷಿ ಮಾರುಕಟ್ಟೆಗಾಗಿ SRK ಲ್ಯಾಡರ್ಸ್ನ ವಿಶೇಷವಾದಂತಹ ಮಾಹಿತಿಗಳು ಕಚೇರಿ ಕೂಡ ಇದೆ, ಮಾರಾಟವೂ ಇದೆ. ಸೊ SRK ಲ್ಯಾಡರ್ಸ್ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಕೂತು ಅನುಭವ ಅವರಿಗೆಲ್ಲರ. ಸೊ ಹಾಗಾಗಿ ಅವರ ನೆಲದಲ್ಲಿ ಅವ್ರು ಯಾವತ್ತೂ ಕೂತ್ಕೊಳ್ಳೋದಿಲ್ಲ ನೋಡಿ. ಅವರೆಲ್ಲರೂ ಕೂಡ ಅಟ್ಟಿ ಬಾರ್ದ ಚಾರಡಲ್ಲಿ ಇರ್ತದೆ. ವಿತ್ ಎಲ್ಲೋ ಜೇಸಿ SRK ಅಕಲು ತಿರ್ತಗುಲ್ಲು ಚೇರ್ ದಯಬಂಡ ಅಕಲು ಲ್ಯಾಡರ್ಸ್ ಅದೇ. ಸೊ ಹೈಟೆಡ್ ಉಪ್ಪೇರ್ ಅಕಲು ಅಕ್ಲು ದಾದ ಬಂಡ ಮೂಲ CC ಕ್ಯಾಮರಾ ಇಜ್ಜತೆ ಪೂರ ಅಕ್ಕಲ್ನ ಕಣ್ಣು ಪೂರ 4 ಮೇಕಲ ಉಂಟು. ಓಕೆ, ಸೊ ಕೆಲವು ಜನ ಚಾರಡ್ಲ ಉಂತಿದ್ದಾರೆ SRK ಲ್ಯಾಡರ್ಸ್ ತಕಲು. ಓಕೆ, ಬ್ಯಾಕ್ ಟು ದ ಮ್ಯಾಚ್. ಉಡುಪಿ ದಿ ನೀಡ್ ಆಫ್ ಪಾಯಿಂಟ್ಸ್. ದಕ್ಷಿಣ ಕನ್ನಡ ಉಡುಪಿ ನಡುವೆ ಬಾಲಕರ ಅದ್ಭುತವಾದಂತಹ ಸ್ಪರ್ಧೆ. ಇದು ಸೆಮಿಫೈನಲ್ ಗೆದ್ದಲ್ಲಿ ಫೈನಲ್ಗೆ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಆಕರ್ಷಕ ಶಾಶ್ವತ ಫಲಕಗಳನ್ನು ನೀವು ಕಾಣಬಹುದಾಗಿದೆ. ಇವತ್ತಿನ ಸಂಜೆ ವೇಳೆಯಲ್ಲಿ ಆ ಎಲ್ಲ ಫಲಕಗಳು, ಟ್ರಾಫಿಗಳು ಯಾರ್ಯಾರ ಪಾಲಾಗಲಿದೆ ಎಂಬ ಪ್ರಶ್ನೆ ಇದೀಗ. ಲೆಫ್ಟ್ ರೈಡರ್ ಮತ್ತೆ ರೈಟ್ ಮೂಲಕ ಈ ನಡುವೆ ಜಿಯಾದ್ ಏಕಾಂಗಿ ಡ್ಯಾಶ್ ಹೊಡೆಯುವಂತ ಪ್ರಯತ್ನ. ಬಲ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿದೆ. ರೈಡರ ಬಂಧನವಾಗಿದೆ. ಜಿಯಾದ್ ರವರ ಏಕಾಂಗಿ ಹೋರಾಟಕ್ಕೆ ಪೂರಕವಾಗಿ ಸಹ ಆಟಗಾರರ ಸಹಕಾರ ಪರಿಣಾಮ ಉಡುಪಿಗೆ ಅಮೂಲ್ಯವಾದಂತಹ ಅಂಕ 5-15. ಸ್ಪರ್ಧೆ ಮುಂದುವರಿಯುತ್ತಾ ಇದೆ ಕದನದಲ್ಲಿ.
ಯಾ ಬಾ 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 ಬಾ. ಇಲ್ಲಿ ದಾಳಿ ಕ್ಷಣಾರ್ಥದಲ್ಲಿಯೇ ಬಂಧನಕ್ಕೆ ಪ್ರಯತ್ನ, ಆದರೆ ಯಶಸ್ಸಿನ ದಾಳಿಯ ಮೂಲಕ ಮರಳುವಾಗ 3 ಸೂಪರ್ ರೈಡ್ ಮೂಲಕ ಅಂಕ ಸಂಪಾದನೆ ದಕ್ಷಿಣ ಕನ್ನಡ. 14-6 ಪಂದ್ಯ ಐಶ್ವರ್ಯ. 18-5, 18-5 ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ ಡಿಕೆ. ಎಂಟರ್ ದ ಲೋಬಿ, ಸೆಲ್ಫ್ ಔಟ್ ಐಶ್ವರ್ಯ. ಮುಂದಡೆ ಉಡುಪಿಯ ಖಾತೆಗೆ ವರ್ಗವಾಗುತ್ತಾ ಇದೆ. ಮಧ್ಯಂತರ ವಿರಾಮ ಪಂದ್ಯದಲ್ಲಿ 15-6 ಉಡುಪಿ ಮುನ್ನಡೆಯಲ್ಲಿ. ತ್ವರಿತಗತಿಯಲ್ಲಿ ಸಾಗರ ಮೂಲಕ ಬಂಧನವಾಗಿದೆ ಅಭಿಷೇಕ. ಹೋರಾಟದ ಕಿಚ್ಚು ಉಡುಪಿಯ ಡಿಫೆನ್ಸ್ ಮೇಲೆ ಇದೀಗ ಪ್ರಭಾವ ಬೀಳುತ್ತಾ ಇದೆ. ಲಕ್ಕಿ ಅತ್ಯಂತ ಪ್ರಮುಖ ಸಂದರ್ಭಗಳಲ್ಲಿ ಅಂಕ ತರಬಲ್ಲ ಆಟಗಾರ ಲಕ್ಕಿ. ತಮ್ಮ ಉದ್ದನೆಯ ಶರೀರವನ್ನ ಬಳಸುವ ಮೂಲಕ ಟಚ್ ಮಾಡುವಂತ ಪ್ರಯತ್ನದ ಮೂಲಕ ಈ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ಗೆ ಪ್ರಯತ್ನ. ಲಕ್ಕಿ 7-18, 18-7 ಡಿಕೆ. ರತಿಕ್, ಅಭಿಷೇಕ್ ಆಗಿರಲಿ ರತಿಕ್ ಆಗಿರಲಿ ಪ್ರಮುಖ ರೈಡರ್ಗಳೆಲ್ಲ ಡಿಕೆ ಪರವಾಗಿ ಅತ್ಯಂತ ಅಮೋಘವಾದಂತಹ ಆಟ. ಇಲ್ಲಿ ಜಿಯಾದ್ ಬಹಳಷ್ಟು ಪಿಕ್ ಇರತಕ್ಕಂತಹ ಜಿಯಾದ್. ನಾಲ್ಕು ಡಿಫೆಂಡರ್ಗಳು. ಅಂತರ ಈವಾಗಲೂ ಕೂಡ 8-12 ಅಂಕಗಳ ಅಂತರದಲ್ಲಿದೆ. 7-19. ಹೀಗೂ ಉಂಟೆ ಲಕ್ಕಿ ಅವರ ಒಂದು ಭಿನ್ನ ಶೈಲಿಯ ಟ್ಯಾಕಲ್. Official timeout. ಅಲ್ಪ ಅಂಕಗಳ ಮುನ್ನಡೆಯ ಜೊತೆಗೆ ಮೊದಲ ಅವಧಿಯ ಆಟದ ಬಳಿಕ ಇದೀಗ ದ್ವಿತೀಯ ಅವಧಿಯ ಕಣದಲ್ಲಿ ಉಡುಪಿಯಿಂದ ಗಾಯದ ಸಮಸ್ಯೆಯಿಂದಾಗಿ ಆಟಗಾರ ಬದಲಾವಣೆ ಆದ ಬಳಿಕ ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ. ಜಿಯಾದ್, ನಿನ್ನೆಯ ರೀತಿಯಲ್ಲಿ ಜಿಯಾದ್ ರವರಿಗೆ ಇವತ್ತು ಅಂಕಗಳು ಬರ್ತಾ ಇಲ್ಲ. ಪ್ರಾಪ್ತಿ ಆರಂಭದಿಂದ ಯಶಸ್ವಿ ದಾಳಿಗಳನ್ನು ಮುಂದುವರಿಸಿಕೊಂಡಿರುವ ಉಡುಪಿಯ ಅಪ್ರತಿಮ ಸಾಧಕಿ ಆಟಗಾರ್ತಿ ನಿರಂತರವಾಗಿ ಎದುರಾಳಿಯ ಅಂಕಣದಿಂದ ಅಂಕಗಳ ಬೇಟೆಯಾಡುತ್ತಾ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ಉಡುಪಿ ಜಿಲ್ಲೆ. ರತಿಕಾ, ಅಭಿಷೇಕ ತರುವಾಯ ಇದೀಗ ದಾಳಿಯಲ್ಲಿ ಜಯರಾಜ. ತ್ರಿವಳಿ ದಾಳಿಗಾರನನ್ನು ಹೊಂದಿರತಕ್ಕಂತಹ ದಕ್ಷಿಣ ಕನ್ನಡ. ಜಿಯಾದ್ ಮತ್ತೆ ಅಂಕಪಟ್ಟೆ ಸ್ಥಿರವಾಗಿದೆ ಕೆಲವೊಂದು ನಿಮಿಷಗಳಲ್ಲಿ. 19-8. DK leading in 11 points, and Ziad, lot of responsibility in his shoulder because he is the topest rider of a team of Udupi. സമയം 10:35. ഇന്ന് ഞായറാഴ്ച അവധി ദിനമാണ്. മൈസൂർ സോണൽ 14-17 വയോ പ്രായപരിധിയിലുള്ള ആൺ പെൺകുട്ടികളുടെ സോണൽ മത്സരങ്ങളാണ് ഇവിടെ കണ്ടുകൊണ്ടിരിക്കുന്നത്. ಸಮರ್ಪಕವಾಗಿರುವಂತಹ ಡಿಫೆನ್ಸ್ನ ಬಲ, ಕವರ್ ಹಾಗೂ ಕಾರ್ನರ್ ವಿಭಾಗದ ಆಟಗಾರ್ತಿಯರ ಸಮ್ಮಿಲಿತವಾದಂತಹ ಸಂಘಟಿತ ಬಲ ಉಡುಪಿಗೆ ಬಂದಿದೆ. ಡಿಫೆನ್ಸ್ ಅಂಕಗಳ ಖಾತೆಯಲ್ಲಿ ಅಂತರ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಹೋರಾಟಗಳ This is the first call, under 17 girls, Dakshina Kannada versus Chikkamangaluru. Under 14 boys, Dakshina Kannada versus Chikkamangaluru. ಈ 4 ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ಸೆಮಿಫೈನಲ್ಗೆ. Officials,
For under 17 girls, referee Harish, umpire Nagaraj and Nitin, scorer Sitarama. Under 14 boys, Dakshin Kannada versus Chikmagaluru, referee Vijay Kumar, umpire Mithun and Mahesh Shetty, scorer Karunakara. यस, जिस प्रकार ये खेल पहला आधा दक्षिण कन्नड़ बहुत ही उम्दा स्थिति पर हर एक राइड पर अंक लाने में कामयाबी हो रहा है। परिणाम उडुपी के काफी दबाव पर है खिलाड़ी उडुपी, जियाद के ऊपर काफी जिम्मेदार है कि इस टीम को लौटें, इस मैच पर लौटाएं जियाद। फिर से कोशिश किया जा रहा है अपनी रेड के दरमियान। 21-8 जी नहीं, जी हाँ 21-8। ಫಸ್ಟ್ ಹಾಫ್ ಈಸ್ ಓವರ್. ಮೊದಲ ಅವಧಿ ಮುಕ್ತಾಯ. ಒಳ್ಳೆ ಪಾಸ್ ಶೂಟ್ ಆಗಿತ್ತು, ಆದರೆ ಸಮಯ ಮೊದಲ ಅವಧಿ ಮುಕ್ತಾಯವಾಗಿದೆ.